Hello everyone. ಷಣ್ಮಾರ್ಗ ಕ್ಲಾಸಸ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 17ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ಪಾಠದ ಹೆಸರನ್ನೇ ಪ್ರಶ್ನೆಯಾಗಿ ಕೊಟ್ಟಿದ್ದಾರೆ ಅಲ್ವಾ? ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎಂದರೇನು? ವಿದ್ಯುತ್ ವಾಹಕ ದ್ರಾವಣದ ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಈ ರೀತಿಯ ಪರಿಣಾಮವನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುವರು. ಈಗ ನಿಮಗೆ ಗೊತ್ತಿದೆ, ಬಲ್ಬ್ನ ಮೂಲಕ ವಿದ್ಯುತ್ ಅನ್ನ ಹರಿಸಿದಾಗ ಏನಾಗುತ್ತೆ, ಅಲ್ಲಿ ಉಷ್ಣೋತ್ಪಾದನಾ ಪರಿಣಾಮದಿಂದ ಬಲ್ಬ್ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಒಂದು ಕಾಂತ ಸೂಜಿಯನ್ನ ವಿದ್ಯುತ್ ವಾಹಕದ ಹತ್ರ ತಗೊಂಡೋಗಿಟ್ಟಾಗ ಆ ಕಾಂತ ಸೂಜಿಯಲ್ಲಿ ವಿಚಲನೆ ಕಂಡು ಬರುತ್ತದೆ. ಯಾಕೆಂದ್ರೆ ಕಾಂತೀಯ ಪರಿಣಾಮದಿಂದ. ಅದೇ ತರ ಇಲ್ಲಿ ರಾಸಾಯನಿಕ ಪರಿಣಾಮ. ಹಾಗಿದ್ರೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ಏನು? ವಿದ್ಯುತ್ ವಾಹಕ ದ್ರಾವಣದ ಮೂಲಕ, ಇದು ವಿದ್ಯುತ್ ವಾಹಕ ದ್ರಾವಣವಾಗಿದೆ, ಇದರ ಮೂಲಕ ವಿದ್ಯುತ್ ಅನ್ನ ಹರಿಸ್ತಾ ಇದ್ದಾರೆ. ನೋಡಿ, ಇದರ ಮೂಲಕ ವಿದ್ಯುತ್ ಅನ್ನ ಹರಿಸ್ತಾ ಇದ್ದಾರೆ. ಇಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ. ರಾಸಾಯನಿಕ ಪರಿಣಾಮ ಹೆಸರಲ್ಲೇ ಇದೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ರಾಸಾಯನಿಕ ಕ್ರಿಯೆ ನಡೆದಿದ್ದು ಹೇಗೆ ಗೊತ್ತಾಗ್ತದೆ? ಕೆಲವೊಮ್ಮೆ ಅನಿಲದ ಗುಳ್ಳೆಗಳು ಹೊರಗೆ ಬರಬಹುದು. ಈ ವಿದ್ಯುತ್ ಅನಿಲದ ಗುಳ್ಳೆಗಳು ಹೊರಗೆ ಬರಬಹುದು. ನಾವೀಗ ನೀರನ್ನ ತಗೊಂಡು ಅದರ ಮೂಲಕ ವಿದ್ಯುತ್ ಅನ್ನ ಪ್ರವಹಿಸಿದಾಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ಗಳು ಅನಿಲದ ಗುಳ್ಳೆಗಳಾಗಿ ಹೊರಗೆ ಬರಬಹುದು. ಅದೇ ತರ ಈ ದ್ರಾವಣದ ಬಣ್ಣ ಬದಲಾಗಬಹುದು. ಅದನ್ನ ಕೂಡ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅದರಲ್ಲಿನ pH ಅಂತ ಹೇಳ್ತೀವಲ್ಲ, ಅದು ಕೂಡ ವ್ಯತ್ಯಾಸಗೊಳ್ಳಬಹುದು. ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಲೇಪನಗೊಳ್ಳಬಹುದು. ಒಂದು ವಿದ್ಯುದಾಗ್ರದಿಂದ ಇನ್ನೊಂದು ವಿದ್ಯುದಾಗ್ರಕ್ಕೆ ಲೋಹಗಳು ಲೇಪನಗೊಳ್ಳಬಹುದು. ಈ ರೀತಿಯಾಗಿ ಬೇರೆ ಬೇರೆ ಕ್ರಿಯೆಗಳು ಜರುಗುತ್ತೆ. ಇದನ್ನ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ಈ ರೀತಿಯ ಪರಿಣಾಮವನ್ನು ವಿದ್ಯುತ್ ಪ್ರವಾಹದ ಎನ್ನುವರು.